Good morning, one and all. Namaste. Myself, Lakshmi SS, Assistant Professor of Economics, Government First Grade College, Bannur. Today, in this video lecture, we'll discuss about Indian Population Policy. ಭಾರತದಲ್ಲಿ ಜನಸಂಖ್ಯಾ ನೀತಿಯನ್ನು ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ರಿಗೂ ಗೊತ್ತಿದೆ, ಭಾರತದ ಇತಿಹಾಸವನ್ನು ನಾವು ಗಮನಿಸ್ತಾ ಬಂದರೆ ಬಹಳ ಶ್ರೀಮಂತವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಭಾರತ, ಹಾಗೆಯೇ ಅದರ ಸಾಂಸ್ಕೃತಿಕ ನೆಲೆಗಟ್ಟಿನಿಂದ ನೋಡಿದ್ರಾಗಲಿ ಅಥವಾ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದಾಗಲಿ ಬಹಳ ಒಂದು ಉನ್ನತವಾದಂಥ ನಾಗರಿಕತೆಯನ್ನು ಹೊಂದಿದ್ದಂಥ ಭಾರತ. ನಂತರ ಬ್ರಿಟಿಷರ ಕಾಲದಲ್ಲಿ ನಮಗೆಲ್ರಿಗೂ ಇತಿಹಾಸ ಗೊತ್ತಿದೆ, ಬಹಳಷ್ಟು ಏರುಪೇರುಗಳನ್ನು ಅನುಭವಿಸಿದ್ದು. 1947ರ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಅಭಿವೃದ್ಧಿಯ ಒಂದು ಹೊಸ ಶಕೆ ಅಥವಾ ಒಂದು ಹೊಸ ಪರ್ವ ಆರಂಭವಾಗಿರುವಂಥದ್ದನ್ನು ನಾವು ಆರ್ಥಿಕ ಇತಿಹಾಸದಲ್ಲಿ ಅಥವಾ ಭಾರತದ ಇತಿಹಾಸದಲ್ಲಿ ನಾವು ಗಮನಿಸ್ತೀವಿ. ಆದರೆ ಅಭಿವೃದ್ಧಿಯೇ ಒಂದು ಗುರಿಯನ್ನು ಹೊಂದಿರುವಂತಹ ಭಾರತ 1947ರ ನಂತರ ಅಥವಾ 1951ರ ಪಂಚವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ನಂತರದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಆದರೆ ಸ್ವಾತಂತ್ರ್ಯ ಬಂದು 7 ದಶಕಗಳಾಗಿದ್ರೂ ಕೂಡ ನಾವಿನ್ನೂ ಏನು ನಿರೀಕ್ಷಿತ ಒಂದು ಅಭಿವೃದ್ಧಿಯ ಒಂದು ಗುರಿಗಳನ್ನು ತಲುಪೋದಕ್ಕೆ ಸಾಧ್ಯವಾಗಿಲ್ಲ. ಸಾಕಷ್ಟು ವಿಫಲತೆಗಳನ್ನು ಅಭಿವೃದ್ಧಿ ಯೋಜನೆಗಳಲ್ಲಿ ನಾವು ಅನುಭವಿಸ್ತಾ ಬಂದಿದ್ದೀವಿ. ಯಾಕೆ ಅಂದರೆ ಬಹಳಷ್ಟು ಕಾರಣಗಳು ಭಾರತದ ಅಭಿವೃದ್ಧಿ ಹಿಂದಿರೋದಕ್ಕೆ ಅಥವಾ ಭಾರತ ಇವತ್ತಿಗೂ ಕೂಡ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿಯೇ ಉಳ್ಕೊಳ್ಳೋದಕ್ಕೆ ಬಹಳಷ್ಟು ಕಾರಣಗಳನ್ನು ನಾವು ಗಮನಿಸ್ತಾ ಬರಬಹುದು. ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾರಣ ಅಥವಾ ಅಭಿವೃದ್ಧಿಗೆ ಹಿನ್ನಡೆಯನ್ನು ಉಂಟು ಮಾಡ್ತಾ ಇರುವಂಥ ಒಂದು ಕಾರಣ ಅಂತ ಹೇಳಿದ್ರೆ ಅದರ ಒಂದು ಜನಸಂಖ್ಯಾ ಗಾತ್ರ. ಭಾರತದಲ್ಲಿ ಬಹಳಷ್ಟು ನೈಸರ್ಗಿಕ ಸಂಪನ್ಮೂಲಗಳಿವೆ. ಅದಕ್ಕೆ ಮುಂದೆ ಬರೋದಕ್ಕೆ ಬೇಕಾಗಿರುವಂತಹ ಒಳ್ಳೆ ಒಂದು ಬಂಡವಾಳವನ್ನು ಕೂಡ ನಾವು ಕ್ರೋಢೀಕರಿಸೋದಕ್ಕೆ ಬೇಕಾಗಿರುವಷ್ಟು ಅನುಕೂಲತೆಗಳು ಇದ್ರೂ ಕೂಡ, ಅಂಥ ವಾತಾವರಣ ಇದ್ರೂ ಕೂಡ ಭಾರತದಲ್ಲಿರುವಂತಹ ಅತಿಯಾದಂಥ ಜನಸಂಖ್ಯೆಯ ಒಂದು ಗಾತ್ರ ಅಥವಾ ಬೆಳವಣಿಗೆಯ ದರ ಏನಿದೆ ಅದು ನಮ್ಮ ಎಲ್ಲ ಅಭಿವೃದ್ಧಿಯ ಫಲಗಳನ್ನು ನುಂಗ್ ಹಾಕ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜನಸಂಖ್ಯಾ ಸ್ಫೋಟ ಅನ್ನುವಂಥದ್ದು ಇವತ್ತು ಭಾರತದ ಆರ್ಥಿಕತೆಯ ಮುಂದಿರುವಂತಹ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ವಿಶ್ವದಲ್ಲಿ ನೆಕ್ಸ್ಟ್ ಟು ಚೈನಾ, ಬಿಕಾಸ್ ಚೈನಾ ಸ್ಟ್ಯಾಂಡ್ಸ್ ಫಸ್ಟ್. ಚೈನಾ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ. ಅದರ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. 2011ರ ಒಂದು ಪಾಪ್ಯುಲೇಷನ್ ಸೆನ್ಸಸ್ ಜನಗಣತಿಯನ್ನು ನಾವು ನೋಡಿದಾಗ ಇದರಲ್ಲಿ ಭಾರತ 121 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥದ್ದನ್ನು ನಾವು ಅಂಕಿಅಂಶಗಳಲ್ಲಿ ನೋಡ್ತಾ ಇದ್ವಿ. ಇತ್ತೀಚಿನ ಒಂದು ಅಂಕಿಅಂಶಗಳ ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಜನಸಂಖ್ಯೆ 130 ಕೋಟಿಯನ್ನು ಕೂಡ ದಾಟಿರಬಹುದು ಅನ್ನುವಂಥ ಒಂದು ಅಂದಾಜಿದೆ. ಆದರೆ ಭಾರತದ ಭೂಪ್ರದೇಶವನ್ನು ನೋಡಿದಾಗ ಇಡೀ ವಿಶ್ವದಲ್ಲಿ ಇರುವಂತಹ ಒಟ್ಟು ಭೂಪ್ರದೇಶದಲ್ಲಿ ಭಾರತದ ಪಾಲಿರುವಂಥದ್ದು ಕೇವಲ 2.4% ಮಾತ್ರ, 2.4%. ಆದರೆ ಭಾರತದಲ್ಲಿರುವಂಥ ಜನಸಂಖ್ಯೆಯ ಪಾಲನ್ನು ನಾವು ನೋಡಿದಾಗ ಪಾಪ್ಯುಲೇಷನ್ಸ್ ರೇಟ್ ಅಥವಾ ಅದರ ಒಂದು ಪಾಲನ್ನು ನಾವು ನೋಡಿದಾಗ 16ರಿಂದ 17% ಇಡೀ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಪಾಲನ್ನು ಭಾರತ ಹೊಂದಿದೆ. ಹಾಗಾಗಿ ಭೂಪ್ರದೇಶದ ಮೇಲೆ ಒಂದು ಜನಸಂಖ್ಯೆಯ ಒತ್ತಡ ಏನಾಗ್ತಾ ಇದೆ, ಹಾಗೆ ಜನಸಂಖ್ಯೆಯಿಂದ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯ ಮೇಲೆ ಆಗ್ತಾ ಇರುವಂಥ ದುಷ್ಪರಿಣಾಮಗಳಾಗಿರ್ಬೋದು, ಅತಿಯಾದಂತಹ ಭೂಪ್ರದೇಶಗಳ ಒತ್ತುವರಿಗಳಾಗಿರ್ಬೋದು, ಅಥವಾ ನಗರ ಪ್ರದೇಶಗಳ ಒಂದು ಬೆಳವಣಿಗೆಗಳಾಗಿರ್ಬೋದು, ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದಾಗಿರ್ಬೋದು, ವಲಸೆ ಕಾರ್ಮಿಕರ ಸಮಸ್ಯೆಗಳಾಗಿರ್ಬೋದು, ಅಥವಾ ಬಂಡವಾಳ ಸಂಚಯನದ ಸಮಸ್ಯೆ ಆಗಿರ್ಬೋದು, ಬಡತನ, ನಿರುದ್ಯೋಗ, ಹೀಗೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಜನಸಂಖ್ಯೆಯ ಒಂದು ಹೆಚ್ಚಳದಿಂದಾಗಿ ಉದ್ಭವಿಸ್ತಾ ಇದೆ. ಭಾರತದಲ್ಲಿ ಎಲ್ಲವೂ ಇದೆ. ನಮಗೆ ನೈಸರ್ಗಿಕ ಸಂಪನ್ಮೂಲಗಳಿದೆ, ಭೂಪ್ರದೇಶ ಇದೆ, ಅಥವಾ ನಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನ ಸಾಧಿಸುವಂಥ ಒಂದು ವಾತಾವರಣ ಇದ್ರೂ ಕೂಡ ನಮಗೆ ಅದನ್ನು ಸಾಧಿಸೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅಂತ ಹೇಳಿದ್ರೆ ಜನಸಂಖ್ಯೆ ಒಂದು ಅತಿಯಾದಂತಹ ಹೆಚ್ಚಳ. ಹಾಗಾಗಿ ಇವತ್ತಿನ ಒಂದು ಸರ್ಕಾರಗಳ ಅಭಿವೃದ್ಧಿಗಳು ಎಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡ್ತಾ ಇದ್ರೂ ಕೂಡ ಅದು ಬಹಳ ಪ್ರಮುಖವಾಗಿ ಎಲ್ಲರಿಗೂ ಕೂಡ ತಲುಪೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಹೇಳಿದ್ರೆ, ಅಭಿವೃದ್ಧಿಯ ಫಲ ಎಲ್ರಿಗೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿರುವಂತಹ ಹಲವಾರು ಸಮಸ್ಯೆಗಳು ಅಥವಾ ಕಾರಣಗಳಲ್ಲಿ ಜನಸಂಖ್ಯಾ ಸ್ಫೋಟ ಬಹಳ ಮುಖ್ಯವಾಗಿ ಒಂದು ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಕಾರಣ. ಹಾಗಾಗಿ ಸರ್ಕಾರದ ಒಂದು ನೀತಿ ಈ ಒಂದು ನಿಟ್ಟಿನಲ್ಲಿ ಜನಸಂಖ್ಯೆಯ ಒಂದು ವೇಗವಾದಂಥ ದರ ಏನಿದೆ ಅದನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಅನುಸರಿಸುವಂಥ ಎಲ್ಲ ನೀತಿಗಳು ಕಾರ್ಯಕ್ರಮಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ಲೆಕ್ಚರ್ನಲ್ಲಿ ನಾವು ಭಾರತದ ಜನಸಂಖ್ಯಾ ನೀತಿಯನ್ನು ಕುರಿತಾಗಿ ಡಿಸ್ಕಸ್ ಮಾಡೋಣ. So here, as we all know, India has a very large population which adversely affects its economic growth. ಅಭಿವೃದ್ಧಿ ಬೆಳವಣಿಗೆಯ ದೃಷ್ಟಿಕೋನದಿಂದ ನೋಡಿದಾಗ ಅಡ್ವರ್ಸ್ಲಿ ಅಫೆಕ್ಟ್ಸ್ ಅಂತ ಹೇಳಿದ್ರೆ ಬಹಳ ಪ್ರತಿಕೂಲವಾದಂತಹ ಪರಿಣಾಮವನ್ನು ಭಾರತದ ಒಂದು ಅಭಿವೃದ್ಧಿಯ ಮೇಲೆ ಜನಸಂಖ್ಯೆಯ ಗಾತ್ರ ಬೀರುವಂಥ ಸಾಧ್ಯತೆಗಳಿದೆ.
Population explosion has harmful effects on natural resources, labor supply, capital formation of the country, and results are, as we know, poverty, unemployment, labor migration, urbanization, etc. ಸೊ ಇಲ್ಲಿ ಬಹಳ ಪ್ರತಿಕೂಲವಾದಂತಹ ಪರಿಣಾಮಗಳನ್ನು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯ ಮೇಲೆ ಬೀರಬಹುದು, ಅಥವಾ ಒಂದು ಪೂರೈಕೆಯ ಮೇಲೆ, ಶ್ರಮದ ಪೂರೈಕೆ ಮೇಲೆ ಬೀರ್ಬೋದು. ಅದರಿಂದ ನಿರುದ್ಯೋಗಗಳು ಉಂಟಾಗುತ್ತೆ. ಹಾಗೆಯೇ ಬಂಡವಾಳ ಸಂಚಯನ ಬಹಳ ಮುಖ್ಯವಾಗಿ ಅಭಿವೃದ್ಧಿಗೆ ಬೇಕಾಗಿರೋದು, ಅದ್ರ ಮೇಲೂ ಕೂಡ ಜನಸಂಖ್ಯೆಯ ಒಂದು ಅತಿಯಾದಂಥ ಬೆಳವಣಿಗೆ ಪ್ರಭಾವವನ್ನು ಬೀರಬಹುದು. ಲೇಬರ್ ಮೈಗ್ರೇಷನ್, ವಲಸೆ, ಇವತ್ತು ನಮಗೆ ಗೊತ್ತಿದೆ, ಉದ್ಯೋಗದ ಒಂದು ನೆಪದಿಂದ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ಬರ್ತಾ ಇರುವಂತಹ ಕಾರ್ಮಿಕರ ವಲಸೆ ಬಹಳ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ನಗರ ಪ್ರದೇಶಗಳಲ್ಲಿ ಅತಿಯಾದ ಹೆಚ್ಚಿನ ಒಂದು ಜನಸಂಖ್ಯೆಯ ದಟ್ಟಣೆ ಉಂಟಾಗ್ತಾ ಇದೆ. ಇದರಿಂದ ಬಹಳಷ್ಟು ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಸಮಸ್ಯೆಗಳು ಕೂಡ, ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಕೂಡ ಬೀರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ an appropriate policy to control population growth rate is of paramount importance to Indian economic development. ಭಾರತದಲ್ಲಿ ಏನಾದರೂ ನಾವು ಅಭಿವೃದ್ಧಿಯನ್ನು ಬಹಳ ವೇಗವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕು ಅನ್ನುವಂಥದ್ದಿದ್ರೆ, ಅದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಜನಸಂಖ್ಯೆಯನ್ನು ನಾವು ನಿಯಂತ್ರಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಅದಕ್ಕೆ ನಮಗೆ ಒಂದು ಅಪ್ರೋಪ್ರಿಯೇಟ್ ಪಾಲಿಸಿ, ಸಮರ್ಪಕವಾದಂತಹ ನೀತಿಯ ಅನುಷ್ಠಾನದ ಒಂದು ಅವಶ್ಯಕತೆ ಇದೆ. ಬೇರೆ ಯಾವುದೇ ದೇಶದ ನೀತಿಯನ್ನು ನಾವು ಇಲ್ಲಿ ಸುಮ್ಮನೆ ಹಾಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಒಂದು ಆರ್ಥಿಕತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು, ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವಂತಹ ಒಂದು ಪಾಲಿಸಿ, ನೀತಿಯ ಅವಶ್ಯಕತೆ ಇದೆ. ಡೆಫಿನಿಷನ್ ಆಫ್ ಪಾಪ್ಯುಲೇಷನ್ ಪಾಲಿಸಿ ಹಾಗಂದ್ರೆ ಏನು, ಜನಸಂಖ್ಯಾ ನೀತಿ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ರೆ, ಇಲ್ಲಿ ಪಾಪ್ಯುಲೇಷನ್ ಪಾಲಿಸಿ ಇಸ್ ಡಿಫೈನ್ಡ್ ಆಸ್ ಡೆಲಿಬರೇಟ್ಲಿ ಕನ್ಸ್ಟ್ರಕ್ಟೆಡ್ ಆರ್ ಮಾಡಿಫೈಡ್ institutional arrangements and specific programs through which governments seek to influence directly or indirectly demographic change ಅಂತ ಹೇಳ್ತೀವಿ. ಅಂದರೆ ಉದ್ದೇಶಪೂರ್ವಕವಾಗಿ ಸರ್ಕಾರ, ಡೆಮೋಗ್ರಫಿಕ್ ಚೇಂಜ್ ಅಂತ ಹೇಳಿದ್ರೆ ಜನಸಂಖ್ಯೆಯ ಒಂದು ಬದಲಾವಣೆಗೆ ಅಥವಾ ಜನಸಂಖ್ಯೆಯ ಒಂದು ಗಾತ್ರ ಏನಿದೆ ಅದರ ಬದಲಾವಣೆಗೋಸ್ಕರ ಉದ್ದೇಶಪೂರ್ವಕವಾಗಿ ಸರ್ಕಾರ ಕೈಗೊಳ್ಳುವಂತಹ ಕಾರ್ಯಕ್ರಮಗಳನ್ನು ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಪಾಲಿಸಿ, ಜನಸಂಖ್ಯಾ ನೀತಿ ಅನ್ನುವಂಥದ್ದಾಗಿ ಹೇಳ್ತೀವಿ. In India, the policy to control population growth was adopted by the government as far back as 1952. However, it gathered momentum after the 1961 census, which showed a very high population growth rate. ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 1951ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಅಭಿವೃದ್ಧಿಗೋಸ್ಕರ, ಯಾಕಂದರೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ಭಾರತದ ಆರ್ಥಿಕತೆ ಸ್ಥಿತಿ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿತ್ತು. ಹಾಗಾಗಿ ಎಲ್ಲ ವಲಯಗಳ, ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಅಥವಾ ಸೇವಾ ವಲಯ ಆಗಿರ್ಬೋದು, ಈ ಎಲ್ಲ ವಲಯಗಳ ಅಭಿವೃದ್ಧಿಗೋಸ್ಕರ ನಮಗೆ ಯೋಜನೆಗಳ ಅವಶ್ಯಕತೆ ಇತ್ತು. ಹಾಗಾಗಿ ರಷ್ಯಾದ ಮಾದರಿಯಲ್ಲಿ ಭಾರತ ಸರ್ಕಾರ ಏನು ಮಾಡಿದ್ರು, 51ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ರು ಭಾರತದ ಆರ್ಥಿಕತೆಯಲ್ಲಿ. ಸೊ ಇಲ್ಲಿ ಈ ಯೋಜನೆಗಳಲ್ಲಿ ಕೂಡ ಸಾಕಷ್ಟು ಜನಸಂಖ್ಯೆಯ ನಿಯಂತ್ರಣಕ್ಕೆ ಮಹತ್ವವನ್ನು ಕೊಟ್ಟಿದ್ರು. ಆದ್ರೂ ಕೂಡ ಕೆಲವೊಂದು ವಿಮರ್ಶಕರ ಪ್ರಕಾರ ಭಾರತದಲ್ಲಿ ಏನಿದ್ರು ಜನಸಂಖ್ಯಾ ನಿಯಂತ್ರಣ ಒಂದು ನೀತಿ ಅಥವಾ ಕಾರ್ಯಕ್ರಮಗಳ ಅನುಷ್ಠಾನವಾಗಿದ್ದು 1960ರ ದಶಕದ ನಂತರ. ಅಲ್ಲಿ ತನಕ ಇದ್ರ ಬಗ್ಗೆ ಇದ್ದಂಥದ್ದು ಬರೀ ಮೃದು ಧೋರಣೆ ಮಾತ್ರ, ಅಥವಾ ಬಹಳ ಹೆಚ್ಚು ಸೀರಿಯಸ್ ಆಗಿ ಸರ್ಕಾರ ಇದನ್ನು ತೆಗೆದುಕೊಂಡಿರಲಿಲ್ಲ. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲೇಬೇಕು ಅನ್ನುವಂಥ ಗುರಿ ಇವರ ಕಾರ್ಯಕ್ರಮ ಯೋಜನೆಗಳಲ್ಲಿ ಅಷ್ಟು ಒಂದು ಸೀರಿಯಸ್ ಆಗಿ ಇದ್ದಂಥದ್ದನ್ನು ನಾವು ಕಾಣೋದಿಲ್ಲ. ಸೊ 1960ರ ದಶಕದ ನಂತರ ಏನಾಯಿತು, 61ರ ಸೆನ್ಸಸ್ ಏನು ಜನಗಣತಿಯ ಒಂದು ಅಂಕಿಅಂಶಗಳು ಬಂತು, ಅದು ಭಾರತದ ಸರ್ಕಾರಕ್ಕೆ ಒಂದು ಅಲಾರ್ಮಿಂಗ್ ಫ್ಯಾಕ್ಟರ್ ಅಥವಾ ಒಂದು ವಾರ್ನಿಂಗ್ ಅನ್ನು ಕೊಟ್ಟಂಥದ್ದನ್ನು ನಾವು ನೋಡ್ತೀವಿ. ಇದು ಇದೇ ರೀತಿಯಲ್ಲಿ ಜನಸಂಖ್ಯೆ ಹೆಚ್ಚಳ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಅಭಿವೃದ್ಧಿಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯವಾಗಲ್ಲ. ಜೊತೆಗೆ ಆರ್ಥಿಕ ಒಂದು ಸಮಸ್ಯೆಗಳಾದಂಥ ಬಡತನ, ನಿರುದ್ಯೋಗ ಇವೆಲ್ಲವೂ ಕೂಡ ಬಹಳ ಜಾಸ್ತಿ ಆಗ್ತಾ ಹೋಗಬಹುದು ಅನ್ನುವಂಥದ್ದು ಭಾರತ ಸರ್ಕಾರಕ್ಕೆ ಮನವರಿಕೆ ಆದ ನಂತರ ಸರ್ಕಾರ ಏನು ಮಾಡಿದ್ರು, ಒಂದು ಕುಟುಂಬ ಕಲ್ಯಾಣ ಯೋಜನೆಗಳಾಗಿರ್ಬಹುದು ಅಥವಾ ಜನಸಂಖ್ಯಾ ನೀತಿಗೆ ಹೆಚ್ಚಿನ ಒಂದು ಮಹತ್ವವನ್ನು 1960ರ ದಶಕದ ನಂತರ ಕೊಡ್ತಾ ಬರ್ತಾರೆ. ಸೊ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಒಂದು ಜನಸಂಖ್ಯಾ ನೀತಿಯನ್ನು ನಾವು ಗಮನಿಸಬಹುದು ಭಾರತದ ಆರ್ಥಿಕತೆಯ ಒಂದು ಇತಿಹಾಸದಿಂದ ನೋಡಿದಾಗ. ಮೊದಲನೇದು 1976ರಲ್ಲಿ ಬಂದಂತಹ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ, ರಾಷ್ಟ್ರೀಯ ಜನಸಂಖ್ಯಾ ನೀತಿ. ಇದು ಏಪ್ರಿಲ್ 16, 1976ರಲ್ಲಿ ಅಂದರೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಬಂದಂತಹ ಒಂದು ಅನುಷ್ಠಾನಗೊಳಿಸಿದಂತಹ ನೀತಿ. ಸೊ ಇಲ್ಲಿ it targeted to lower the birth rate to 30 in 1978-79 and to 25 by 83-84 ಅನ್ನುವಂಥದ್ದು ಗುರಿಯನ್ನು ಹಾಕೊಂಡಿದ್ರು. ಅಂದರೆ ಇದರ ಲಕ್ಷಣದಲ್ಲಿ ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಇದರ ಒಂದು ಗುರಿ 76ರ ಜನಸಂಖ್ಯಾ ನೀತಿಯ ಗುರಿ 1977, 78, 79ರಲ್ಲಿ 30ಕ್ಕೆ
ಜನನ ದರವನ್ನು ಬರ್ತ್ ರೇಟನ್ನು ಕಡಿಮೆಗೊಳಿಸುವಂತಹ ಗುರಿಯನ್ನು ಹೊಂದಿದೆ. ಅಂದರೆ ಪ್ರತಿ ಸಾವಿರಕ್ಕೆ ಬರ್ತ್ ರೇಟ್ ಅಂತ ತಗೊಂಡಾಗ, ಜನನ ದರ ಅಂತ ತಗೊಂಡಾಗ ಪ್ರತಿ ಸಾವಿರಕ್ಕೆ ಎಷ್ಟು ಮಗುವಿನ ಜನನವಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಸೊ ಇಲ್ಲಿ 30ಕ್ಕೆ ಇಳಿಸಬೇಕು, 78 79ರ ಹೊತ್ತಿಗೆ. ಹಾಗೆಯೇ 83 84ರ ಹೊತ್ತಿಗೆ 25ಕ್ಕೆ ಇಳಿಸಬೇಕು ಅನ್ನುವಂಥ ಗುರಿಯನ್ನು ಹಾಕೊಂಡಿದ್ರು. ಹಾಗೆಯೇ ಮ್ಯಾರೇಜ್ ಏಜ್ ವಾಸ್ ಇನ್ಕ್ರೀಸ್ ಟು 18 ಇಯರ್ಸ್ ಫಾರ್ ಫೀಮೇಲ್ ಆ್ಯಂಡ್ 21 ಇಯರ್ಸ್ ಫಾರ್ ಮೇಲ್ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಮಹಿಳೆಯರಿಗೆ 18 ವರ್ಷಕ್ಕೆ, 15 ವರ್ಷ ಇತ್ತು ಮುಂಚೆ, ಅದನ್ನು 3 ವರ್ಷಗಳಿಗೆ ಹೆಚ್ಚು ಮಾಡಿದ್ರು, 15ರಿಂದ 18 ವರ್ಷಕ್ಕೆ. ಹಾಗೆ ಪುರುಷರಿಗೆ 18ರಿಂದ 21 ವರ್ಷಕ್ಕೆ ಮದುವೆಯ ಕನಿಷ್ಠ ವಯೋಮಿತಿಯನ್ನು ಗೊತ್ತು ಮಾಡಿದ್ರು. ಅಂದರೆ ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಒಂದು ವೇಳೆ ಮದುವೆ ಆದರೆ ಅದು ಶಿಕ್ಷಾರ್ಹವಾಗುತ್ತೆ ಅನ್ನುವಂಥದ್ದನ್ನ ಜಾರಿಗೊಳಿಸಿದ್ರು. More importance was given to female education. This is very important to be noted because ಮಹಿಳೆಯರಿಗೆ ಒಂದು ಶಿಕ್ಷಣ ಹೆಚ್ಚಾಯಿತು ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಒಂದು ಅರಿವು ಹೆಚ್ಚಾಯಿತು ಅಂತ ಹೇಳಿದ್ರೆ ಜನಸಂಖ್ಯೆಯನ್ನು ನಿಯಂತ್ರಣಗೊಳಿಸೋದಕ್ಕೆ ಬಹಳ ಸುಲಭವಾಗತ್ತೆ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿರುವಂಥ ಅಂಶ. ಹಾಗಾಗಿ ಅವೇರ್ನೆಸ್ ಅಥವಾ ಅರಿವನ್ನು ಮೂಡಿಸುವಂಥ ಕೆಲಸ ಕೂಡ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಫಿಮೇಲ್ ಎಜುಕೇಷನ್ಗೆ, ಮಹಿಳಾ ಒಂದು ಕಲಿಕೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇನ್ಸೆಂಟಿವ್ಸ್ ಟು ಪೀಪಲ್ ಹೂ ಅಡಾಪ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಮೆಷರ್ಸ್ ವರ್ ಇಂಟ್ರೊಡ್ಯೂಸ್ಡ್. ಫ್ಯಾಮಿಲಿ ಪ್ಲಾನಿಂಗ್ ಅಂತ ಬಂದಾಗ, ಕುಟುಂಬ ಯೋಜನೆ ಅಂತ ಬಂದರೆ ಟೂ ಚೈಲ್ಡ್ ನಾರ್ಮ್, 2 ಮಕ್ಕಳನ್ನು ಹೊಂದಿರುವಂತಹ ಒಂದು ಫ್ಯಾಮಿಲಿಯನ್ನು ನಾವು ಐಡಿಯಲ್ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತೀವಿ, ಮಾದರಿ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಯಾರು 2 ಮಕ್ಕಳನ್ನು ಮಾತ್ರ ಹೊಂದಿರ್ತಾರೆ ಅಂಥವರಿಗೆ ಇನ್ಸೆಂಟಿವ್ಸ್ ಅಥವಾ ಎನ್ಕರೇಜ್ಮೆಂಟ್ಗಳನ್ನು ಕೊಡುವುದ್ರ ಮೂಲಕ ಒಂದು ಕುಟುಂಬ ನಿಯಂತ್ರಣ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂಥ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತು ಅನ್ನುವಂಥದ್ದು. ಆದರೆ ಅಂದ್ಕೊಂಡಂಥ ನಿರೀಕ್ಷೆಯನ್ನು ನಾವೇನು ಈ ಗುರಿಗಳನ್ನು ಹಾಕಿದ್ರು ಸರ್ಕಾರ, ಅದರ ನಿರೀಕ್ಷೆಯ ಮಟ್ಟದಲ್ಲಿ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಸೊ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000ವನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಫೆಬ್ರವರಿ 15, 2000ರಲ್ಲಿ ಅವತ್ತಿನ NDA ಗವರ್ನಮೆಂಟ್ ಏನಿದ್ರು ಅವರು ಹೊಸ ರಾಷ್ಟ್ರೀಯ ಒಂದು ಜನಸಂಖ್ಯಾ ನೀತಿಯನ್ನು 2000 ಫೆಬ್ರವರಿ 15ರಲ್ಲಿ ಜಾರಿಗೊಳಿಸ್ತಾರೆ. ಸೊ ದಿ ಆಬ್ಜೆಕ್ಟಿವ್ಸ್ ಇಫ್ ಯು ಸಿ, ಇಲ್ಲಿ ಆಬ್ಜೆಕ್ಟಿವ್ಸ್ ಅನ್ನು ನೋಡಿದ್ರೆ ಉದ್ದೇಶಗಳನ್ನು, ಟು ಪ್ರೊವೈಡ್ ಫೆಸಿಲಿಟೀಸ್ ಟು ಮೀಟ್ ದ ನೀಡ್ಸ್ ಫಾರ್ ಕಾಂಟ್ರಾಸೆಪ್ಷನ್, ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಪರ್ಸನೆಲ್, ಇಂಟಿಗ್ರೇಟೆಡ್ ಸರ್ವಿಸ್ ಡೆಲಿವರಿ ಫಾರ್ ಬೇಸಿಕ್ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್. ಏನು ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆಗಳಾಗಿರ್ಬೋದು, ಗರ್ಭನಿರೋಧಕಗಳಾಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂತಹ ಒಂದು ಮ್ಯಾನ್ ಪವರ್ ಅಥವಾ ಹೆಲ್ತ್ ಪರ್ಸನೆಲ್ ಅಥವಾ ಆರೋಗ್ಯದ ಅಧಿಕಾರಿಗಳಾಗಿರ್ಬೋದು, ಆರೋಗ್ಯ ಸೇವಕರಾಗಿರ್ಬೋದು, ಇವರೆಲ್ಲರನ್ನ ಹೆಚ್ಚಿನ ಒಂದು ಪ್ರೊವೈಡ್ ಮಾಡುವ ಮೂಲಕ ಅಥವಾ ಒದಗಿಸುವುದರ ಮೂಲಕ ಇಲ್ಲಿ ಜನನ ದರವನ್ನು ನಿಯಂತ್ರಿಸುವಂತಹ ಒಂದು ಉದ್ದೇಶವನ್ನು ಹೊಂದಿತ್ತು. ಹಾಗೆ ಟು ಬ್ರಿಂಗ್ ದ ಟೋಟಲ್ ಫರ್ಟಿಲಿಟಿ ರೇಟ್ TFR ಟು ರಿಪ್ಲೇಸ್ಮೆಂಟ್ ಲೆವೆಲ್ ಬೈ 2010 ಅಂತ ಹೇಳ್ತಾರೆ. ಅಂದರೆ ಪ್ರತಿ ಹೆಣ್ಣಿಗೆ ಅಥವಾ ಒಬ್ಬ ಮಹಿಳೆಗೆ ಸರಾಸರಿ ಎಷ್ಟು ಮಕ್ಕಳಿರಬೇಕು ಅನ್ನುವಂಥದ್ದನ್ನು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ, ಅದನ್ನು 2.2ಗೆ ಇಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿತ್ತು. To achieve a stable population by 2045 in accordance with the requirements of sustainable economic growth, social development and environmental protection. ನಮಗೆ ಗೊತ್ತಿದೆ ಸಸ್ಟೈನಬಲ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಇವತ್ತಿನ ದಿವಸದಲ್ಲಿ ಅತಿ ಹೆಚ್ಚಾಗಿ ಚರ್ಚೆ ಮಾಡ್ತಾ ಇರುವಂಥ ವಿಷಯ. ಸುಸ್ಥಿರವಾದಂತಹ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು, ಅಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಸಾಮಾಜಿಕ ಬೆಳವಣಿಗೆ ಇರಬೇಕು, ಅದ್ರ ಜೊತೆಯಲ್ಲಿ ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಬಹಳ ಪ್ರಮುಖವಾಗ್ತದೆ. ಯಾಕಂದರೆ ನಾವೇನೇ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅತಿ ಹೆಚ್ಚಾಗಿ ನಾವು ಪರಿಸರವನ್ನು ಹಾನಿ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಮುಂದೆ ಅದು ಕೂಡ ನಮಗೇನಾಗತ್ತೆ, ಬಹಳ ಭಾರಿ ಬೆಲೆಯನ್ನು ತರಬೇಕಾಗತ್ತೆ ನಾವು ಮನುಷ್ಯರಿಗಾಗಲೇ ನಾವು ಅದನ್ನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಹ್ಯಾಸ್ ಕವರ್ಡ್ ಆಲ್ ದ ತ್ರೀ ಡೈಮೆನ್ಷನ್ಸ್ ಅಂತ ಹೇಳಿದ್ರೆ ಇಲ್ಲಿ ಆರ್ಥಿಕ ಬೆಳವಣಿಗೆ, ಎಕನಾಮಿಕ್ ಗ್ರೋತ್, ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಬೆಳವಣಿಗೆ, ಹಾಗೆಯೇ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್, ಪರಿಸರ ರಕ್ಷಣೆಯನ್ನು ಕೂಡ ಇದು ಒಳಗೊಂಡಿದೆ. ಸೊ ಈ ದೃಷ್ಟಿಕೋನದಿಂದ 2045ರ ಹೊತ್ತಿಗೆ ಸುಸ್ಥಿರವಾದಂತಹ ಒಂದು ಜನಸಂಖ್ಯೆಯನ್ನು ಹೊಂದಬೇಕು ಅನ್ನುವಂಥದ್ದು ಕೂಡ ಈ ಒಂದು ಹೊಸ ಜನಸಂಖ್ಯಾ ನೀತಿಯ ಉದ್ದೇಶ ಆಗಿತ್ತು. ಇಲ್ಲಿ ಗುರಿಗಳನ್ನು ತೆಗೆದುಕೊಂಡ್ರೆ ಅಗೇನ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್ ಈಸ್ ಟು ಬಿ ರಿಡ್ಯೂಸ್ ಟು 110 crores ಇನ್ 2010 ಅಂತ ಹೇಳ್ತಾರೆ. 2010ರ ಹೊತ್ತಿಗೆ 110 ಕೋಟಿ ಜನಸಂಖ್ಯೆಗೆ ಇದನ್ನು ಸೀಮಿತಗೊಳಿಸಬೇಕು ಅಂತ. ಬಟ್ ಸ್ಟಿಲ್ ವಿ ಹ್ಯಾವ್ ಕ್ರಾಸ್ಡ್ ಮೋರ್ ದ್ಯಾನ್ ದಟ್, ಅದಕ್ಕಿಂತನೂ ಜಾಸ್ತಿ 2011ರ ಜನಗಣತಿ ಪ್ರಕಾರ 121 ಕೋಟಿಯನ್ನು ದಾಟಿದ್ದೀವಿ. ರಿಡಕ್ಷನ್ ಇನ್ ದ ಬರ್ತ್ ರೇಟ್ ಟು ಬಿ ಅಚೀವ್ಡ್ ಫ್ರಮ್ 27.2 ಇನ್ 1997 ಟು 21 ಇನ್ 2010. 27 ಇದ್ದಂಥದ್ದು ಸಾವಿರಕ್ಕೆ ಒಂದು ಜನನ ದರ, ಅದನ್ನು 2010ರ ಹೊತ್ತಿಗೆ 21ಕ್ಕೆ ಇಳಿಸಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿತ್ತು.
ರಿಡಕ್ಷನ್ ಆಫ್ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅಂದರೆ ಮಗು ಹುಟ್ಟಿದಂಥ ಒಂದು ವರ್ಷದೊಳಗಡೆ ಅದರ ಒಂದು ಮರಣ ಏನಿದೆ ಅದನ್ನು ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಅದನ್ನು 71ರಿಂದ 1000ಕ್ಕೆ ಅದನ್ನು 42ಕ್ಕೆ 2010 ಹೊತ್ತಿಗೆ ಇಳಿಸಬೇಕು ಅನ್ನುವಂಥ ಗುರಿಯನ್ನು ಹೊಂದಿತ್ತು. ಯಾಕಂದರೆ ಹುಟ್ಟಿದಂತಹ ಮಕ್ಕಳು ಅವು ಸಾವನ್ನಪ್ಪಿದ್ರೆ ಅದು ಕೂಡ ಅಭಿವೃದ್ಧಿಯ ಸೂಚಕಗಳು ಅಲ್ಲ. ಹಾಗಾಗಿ 71 ಇದ್ದಂಥದ್ದನ್ನು 42ಕ್ಕೆ ಇಳಿಸಬೇಕು ಅನ್ನುವಂಥ ಗುರಿಯನ್ನು ಹೊಂದಿತ್ತು. ಟೋಟಲ್ ಫರ್ಟಿಲಿಟಿ ರೇಟ್ ಅಗೇನ್ ಫ್ರಮ್ 3.397 ಟು 2.1 ಇನ್ 2010. 2.1 ಅನ್ನುವಂಥದ್ದು ನಾನು ಆಗಲೇ ಹೇಳಿದ ಹಾಗೆ ರಿಪ್ಲೇಸ್ಮೆಂಟ್ ಲೆವೆಲ್ ಅದು, ಅದಕ್ಕೆ ತರಬೇಕು ಅನ್ನುವಂಥದ್ದು, ಅಥವಾ ಪ್ರತಿ ಮಹಿಳೆಗೆ ಸರಾಸರಿ ಆಗುವಂಥ ಮಕ್ಕಳ ಒಂದು ಸಂಖ್ಯೆಯನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ. ಅದು 3.3 ಇರುವಂಥದ್ದು 97ಅಲ್ಲಿ 2010ಗೆ 2.1ಗೆ ಇಳಿಸಬೇಕು ಅನ್ನುವಂಥ ಗುರಿಯನ್ನು ಕೂಡ ಹೊಂದಿತ್ತು. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ 2 ಚೈಲ್ಡ್ ಅಥವಾ 2 ಮಕ್ಕಳನ್ನು ಹೊಂದಿರುವಂತಹ ಸಣ್ಣ ಕುಟುಂಬ ಯೋಜನೆ ಏನಿದೆ ಅದನ್ನು ಬಹಳ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಈ ಒಂದು ನೀತಿಯ ಮುಖ್ಯವಾದಂತಹ ಉದ್ದೇಶ. ಸೊ ಯಾವ್ಯಾವ ಲಕ್ಷಣಗಳನ್ನು ಹೊಂದಿದೆ ಅಥವಾ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದ್ರು ಈ ಒಂದು 2001 ನೀತಿಯಲ್ಲಿ ಅನ್ನುವಂಥದ್ದನ್ನು ನೋಡಿದ್ರೆ, ದ ಪ್ರಿಪರೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್ ಶುಡ್ ಬಿ ಡಿಸೆಂಟ್ರಲೈಸ್ ಟು ಪಂಚಾಯತ್ಸ್ ಆ್ಯಂಡ್ ನಗರ ಪಾಲಿಕಾಸ್. ಯಾಕಂದರೆ ಯಾವುದೇ ನೀತಿಯನ್ನು ಒಂದು ಕೇಂದ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಅನುಷ್ಠಾನಗೊಳಿಸಿದ್ರೆ ಮಾತ್ರ ಸಾಲದು, ಅದು ಪ್ರತಿಯೊಂದು ಬೂತ್ ಲೆವೆಲ್ನಲ್ಲಿ ಕೂಡ ಅದು ಅನುಷ್ಠಾನ ಆಗಬೇಕು. ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅಥವಾ ಡಿಸೆಂಟ್ರಲೈಸ್ಡ್ ಅಂದರೆ ವಿಕೇಂದ್ರೀಕರಣ ಆಗಬೇಕು. ಪ್ರತಿ ಹಳ್ಳಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಕೂಡ ಸರ್ಕಾರದ ಒಂದು ಕಾರ್ಯಕ್ರಮಗಳು ಅನುಷ್ಠಾನ ಆದರೆ ಮಾತ್ರ ಅಂದ್ಕೊಂಡಂಥ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಪಂಚಾಯತ್ ಮತ್ತು ನಗರ ಪಾಲಿಕಾಸ್ ಏನು ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಇದೆ, ಸ್ಥಳೀಯ ಸರ್ಕಾರಗಳು, ಪ್ರಾಂತೀಯ ಸರ್ಕಾರಗಳು, ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಮೂಲಕ ಈ ಒಂದು ಜನಸಂಖ್ಯಾ ನೀತಿಯ ಒಂದು ಉದ್ದೇಶಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂಥದ್ದು ಇದರ ಒಂದು ನಿಯಂತ್ರಣದ ಒಂದು ಕ್ರಮಗಳಾಗಿದೆ. ಹಾಗೆಯೇ ಪಾಲಿಸಿ ಸಿಕ್ಸ್ ದ ಹೆಲ್ಪ್ ಆಫ್ NGOs ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷನರ್ಸ್. ಕೇವಲ ಸರ್ಕಾರದ ಒಂದು ಕಾರ್ಯಕ್ರಮಗಳಿಂದ ಮಾತ್ರ ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದು ಕಷ್ಟ ಅಂತ ಹೇಳಿ NGOಗಳು ಏನಿದೆ, ಸರ್ಕಾರೇತರ ಸಂಸ್ಥೆಗಳು, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಇದೆ, ಅವುಗಳ ಒಂದು ಸಹಾಯವನ್ನು ಕೂಡ ಪಡ್ಕೊಳ್ಳೋದು. ಹಾಗೆಯೇ ಖಾಸಗಿ ವಲಯದಲ್ಲಿ ಒಂದು ಡಾಕ್ಟರ್ಸ್ ಏನಿರ್ತಾರೆ ಅಥವಾ ನರ್ಸ್ಗಳೇನಿರ್ತಾರೆ ಅವರುಗಳ ಒಂದು ಸಹಾಯವನ್ನು ಕೂಡ ಇಲ್ಲಿ ಅಥವಾ ಅವರ ಒಂದು ಇನ್ವಾಲ್ವ್ಮೆಂಟ್, ಸಹಭಾಗಿತ್ವವನ್ನು ಕೂಡ ಪಡ್ಕೊಳ್ಳುವಂಥದ್ದು. ಪ್ರೊವೈಡಿಂಗ್ ಮೋರ್ ಫೆಸಿಲಿಟೀಸ್ ಲೈಕ್ ಕಾಂಟ್ರಸೆಪ್ಟಿವ್ಸ್, ಹೆಲ್ತ್ ಪರ್ಸನಲ್ ಎಕ್ಸೆಟ್ರಾ. ನಾನಾಗಲೇ ಹೇಳಿದಾಗೆ ಗರ್ಭ ನಿರೋಧಕ ಒಂದು ಏನು ಸಾಧನಗಳಿದೆ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂತಹ ಕಾರ್ಯಗಳಾಗಬೇಕು. ಜೊತೆಗೆ ಹೆಲ್ತ್ ಪರ್ಸನಲ್ ಅಂತ ಹೇಳಿದ್ರೆ ಆರೋಗ್ಯ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಯಾಗಿರ್ಬೋದು ಅವರೆಲ್ಲರನ್ನು ಕೂಡ ಒದಗಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು. ವಿಮೆನ್ ಎಂಪವರ್ಮೆಂಟ್ ಥ್ರೂ ಆ್ಯಂಡ್ ಇನ್ಕ್ರೀಸ್ಡ್ ಆಪರ್ಚುನಿಟೀಸ್ ಇನ್ ಎಂಪ್ಲಾಯ್ಮೆಂಟ್, ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್. ಮಹಿಳೆಯರ ಒಂದು ಸಬಲೀಕರಣ ಆಗಬೇಕು. ಅದು ಎಜುಕೇಷನ್ ಮೂಲಕ, ಶಿಕ್ಷಣದ ಮೂಲಕ ಆಗಿರಬಹುದು ಅಥವಾ ಅವರಿಗೆ ಒಂದು ಉದ್ಯೋಗಗಳಲ್ಲಿ ಆಗಿರಬಹುದು, ಒಂದು ಎಂಪವರ್ಮೆಂಟ್ ಆಗಿರ್ಬೋದು. ಹಾಗೆಯೇ ಒಂದು ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಮಹಿಳೆಯರ ಒಳಗೊಳ್ಳುವಿಕೆ, ಪಾಲ್ಗೊಳ್ಳುವಿಕೆ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯ. ಹಾಗಾದಾಗ ಅವರಲ್ಲಿ ಅರಿವು ಬಂತು ಅಂತ ಹೇಳಿದ್ರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ ಅನ್ನುವಂಥದ್ದು. ಎನ್ಕರೇಜ್ಮೆಂಟ್ ಟು ಕಾಂಟ್ರಾಸೆಪ್ಟಿವ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಇನ್ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್. ಈಗಾಗಲೇ ಏನಿದೆ ಫೆಸಿಲಿಟೀಸ್ ಅದಕ್ಕೆ ಇನ್ನೇನು ಮತ್ತೇನು ಮಾಡ್ಬೋದು ಅನ್ನುವಂಥದ್ದನ್ನು ಕುರಿತಾಗಿ ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ಕೂಡ ಮಾಡಬೇಕಾಗಿರೋದು ಬಹಳ ಅಗತ್ಯವಾಗಿರೋದ್ರಿಂದ ಅದಕ್ಕೆ ಕೂಡ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ರು. ಜೊತೆಗೆ ಅವೇರ್ನೆಸ್, ಸಣ್ಣ ಕುಟುಂಬವನ್ನು ಹೊಂದೋದ್ರಿಂದ ಏನೆಲ್ಲ ಒಂದು ಅನುಕೂಲತೆಗಳಾಗತ್ತೆ ಅಥವಾ ಹೆಚ್ಚಿನ ಮಕ್ಕಳಿದ್ದರೆ ಕುಟುಂಬದಲ್ಲಿ ಯಾವ್ಯಾವ ರೀತಿಯ ಅನುಕೂಲತೆಗಳಾಗತ್ತೆ, ಕುಟುಂಬದ ಒಂದು ಜನಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಎಲ್ಲ ಒಂದು ಫೆಸಿಲಿಟೀಸನ್ನು, ಸೌಲಭ್ಯಗಳನ್ನು ಆ ಕುಟುಂಬಕ್ಕೆ ಒದಗಿಸೋದು, ಕುಟುಂಬದಲ್ಲಿ ದುಡಿತಾ ಇರುವಂಥ ವ್ಯಕ್ತಿಗೆ ಎಷ್ಟು ಕಷ್ಟ ಆಗಬಹುದು ಅನ್ನುವಂಥ ಒಂದು ಅರಿವನ್ನು ಪ್ರತಿಯೊಬ್ಬರಿಗೂ ಕೂಡ ಮೂಡಿಸಿದ್ರೆ ಆಗ ಜನಸಂಖ್ಯೆಯನ್ನು ನಿಯಂತ್ರಿಸೋದು ಬಹಳ ಸುಲಭ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ. ಥ್ರೂ ಇನ್ಫಾರ್ಮೇಷನ್, ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಯಾಕಂದರೆ ಟಿ ವಿ ಆಗಿರ್ಬಹುದು, ನ್ಯೂಸ್ ಪೇಪರ್ಸ್ ಆಗಿರಬಹುದು, ಇವೆಲ್ಲವುಗಳ ಮೂಲಕ ಏನು ಮಾಡಬೇಕಾಗತ್ತೆ, ನಾವು ಸರಿಯಾದಂಥ ಅರಿವನ್ನು, ಮಾಹಿತಿಯನ್ನು, ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಒದಗಿಸುವಂಥದ್ದು ಈ ಒಂದು ನೀತಿಯ ಮುಖ್ಯವಾದಂತಹ ಒಂದು ಲಕ್ಷಣ ಆಗಿತ್ತು. ಸೆಟ್ಟಿಂಗ್ ಅಪ್ ಆಫ್ ಕೋಆರ್ಡಿನೇಷನ್ ಸೆಲ್ ಟು ಎನ್ಶ್ಯೂರ್ ಕೋಆರ್ಡಿನೇಷನ್ ಬಿಟ್ವೀನ್ ಪಂಚಾಯತ್ಸ್ ಆ್ಯಂಡ್ ನಗರ ಪಾಲಿಕಾಸ್. ಪಂಚಾಯತಿ, ನಗರ ಪಾಲಿಕೆಗಳು ಇವೆಲ್ಲವುಗಳ ಕಾರ್ಯಗಳ ನಡುವೆ ಅಥವಾ ಈ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಏನಿದೆ ಇವುಗಳ ನಡುವೆ ಒಂದು ಸಮನ್ವಯವನ್ನು, ಸಹಕಾರವನ್ನು ಸಾಧಿಸುವಂಥದ್ದು ಕೂಡ ಬಹಳ ಮುಖ್ಯ. ಆ ದಿಕ್ಕಿನಲ್ಲಿ ಒಂದು ಕೋಆರ್ಡಿನೇಷನ್ ಸೆಲ್ ಅನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ನೀತಿಯ ಉದ್ದೇಶ ಆಗಿತ್ತು. ಅಡಿಕ್ವೇಟ್ ಫಂಡಿಂಗ್ ಫಾರ್ ದ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ಸೋ ಟು ಪ್ರೊವೈಡ್ ಸಬ್ಸಿಡೀಸ್ ಫಾರ್ ಪ್ರಿವೆಂಟಿವ್ ಆ್ಯಂಡ್ ಪ್ರೊಮೋಟಿವ್ ಸರ್ವಿಸಸ್.
ಇಲ್ಲಿ ಅಡಿಕ್ವೇಟ್ ಫಂಡಿಂಗ್, ಹಣಕಾಸಿನ ನೆರವು ಬಹಳಷ್ಟು ಬೇಕಾಗುತ್ತೆ. ಯಾಕಂದರೆ ಭಾರತ ಭೌಗೋಳಿಕ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಏನು ಸಣ್ಣ ದೇಶ ಅಲ್ಲ, ಬಹಳ ವಿಸ್ತಾರವಾದಂಥ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಹಾಗಾಗಿ ಜನಸಂಖ್ಯೆ ಕೂಡ ಜಾಸ್ತಿ ಇದೆ. ಸರ್ಕಾರದ ಎಲ್ಲ ನೀತಿ ನಿಯಮಗಳು ಸಮರ್ಪಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ವಿಭಾಗದಲ್ಲೂ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಅಂತ ಹೇಳಿದ್ರೆ ಸಾಕಷ್ಟು ಹಣಕಾಸಿನ ಒಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಡಿಕ್ವೇಟ್ ಫಂಡಿಂಗ್, ಎಷ್ಟು ಹಣದ ಅವಶ್ಯಕತೆ ಇರುತ್ತೆ ಅಷ್ಟನ್ನು ಕೂಡ ಸರಬರಾಜು ಮಾಡುವಂಥ ಒಂದು ಈ ಕಾರ್ಯಕ್ರಮಗಳಿಗೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಅದನ್ನು ಮಾಡುವಂಥ ಒಂದು ಉದ್ದೇಶವನ್ನು ಕೂಡ ಈ ಒಂದು ನೀತಿ ಹೊಂದಿತ್ತು. ನೆಕ್ಸ್ಟ್, ರೆಪ್ರೆಸೆಂಟೇಷನ್ ಇನ್ ಪಾರ್ಲಿಮೆಂಟ್ ಬೇಸ್ಡ್ ಆನ್ 97 ಸೆನ್ಸಸ್ ಎಕ್ಸ್ಟೆಂಡೆಡ್ ಟು 2026 ಅಂತ ನೋಡ್ತೀವಿ. ಅಂದರೆ 1971ರಲ್ಲಿ ಬಂದಂಥ ಜನಗಣತಿಯನ್ನು ಆಧಾರವಾಗಿಟ್ಟುಕೊಂಡು ಲೋಕಸಭೆಯಲ್ಲಿ ರಾಜ್ಯಗಳಿಗೆ ಏನು ಮಾಡಿದ್ರು, ಪ್ರಾತಿನಿಧ್ಯವನ್ನ ಕೊಟ್ಟಿದ್ರು. ಸೊ ಅದನ್ನು 76ರ ಪಾಲಿಸಿಯಲ್ಲಿ ಏನು ಮಾಡಿದ್ರು, 2001ರ ತನಕ ಕೂಡ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಇಟ್. 2001ರ ತನಕ ಕೂಡ ಅದೇ ಆಧಾರದ ಮೇಲೆ, 71ರ ಸೆನ್ಸಸ್ ಆಧಾರದ ಮೇಲೆನೆ ಲೋಕಸಭೆಯಲ್ಲಿ ರಾಜ್ಯಗಳಿಗೆ ಪ್ರಾತಿನಿಧ್ಯ, ಲೋಕಸಭೆ ಸೀಟ್ಗಳನ್ನು ಕೊಡುವಂಥದ್ದಿತ್ತು. ಈಗ ಏನು ಮಾಡಿದ್ರು, ಇದನ್ನು ಮತ್ತೆ 2026ರ ತನಕ ಎಕ್ಸ್ಟೆಂಡ್ ಮಾಡಿದ್ರು. 2026ರ ತನಕ ಲೋಕಸಭೆಯಲ್ಲಿ ರಾಜ್ಯಗಳಿಗೆ ಸಿಗುವಂಥ ಪ್ರಾತಿನಿಧ್ಯ, ಲೋಕಸಭಾ ಸೀಟ್ಗಳೇನಿದೆ ಅದನ್ನು 1971ರ ಒಂದು ಜನಗಣತಿಯ ಅಂಕಿಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಸೀಟ್ಗಳನ್ನು ಅಲಾಟ್ ಮಾಡ್ಕೊಂಡು ಹೋಗಿದ್ರು ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಇನ್ನೊಂದನ್ನು ಡಿಸೈಡ್ ಮಾಡ್ತಾರೆ, ತೀರ್ಮಾನಿಸ್ತಾರೆ ಈ ಒಂದು ಪಾಲಿಸಿನಲ್ಲಿ. ಏನಂದರೆ, ಯಾವ ರಾಜ್ಯಗಳು ಬಹಳ ಸ್ಟ್ರಿಕ್ಟ್ ಆಗಿ ಕುಟುಂಬ ಕಲ್ಯಾಣ ಒಂದು ಯೋಜನೆಗಳು ಏನಿದೆ, ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸನ್ನು ಜಾರಿಗೆ ತರ್ತಾರೆ, ಅವರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ನೀಡದಲೇ ಇರುವಂಥದ್ದು, ಶಿಕ್ಷೆ ಕೊಡದಲೇ ಇರುವಂಥದ್ದು ಅವರಿಗೆ ಪುರಸ್ಕರಿಸೋದಕ್ಕೆ. ಹಾಗೆಯೇ ಯಾವ ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಬಿಹಾರ ಆಗಿರಬಹುದು, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಇಲ್ಲೆಲ್ಲ ಜನಸಂಖ್ಯೆ ಬಹಳ ಜಾಸ್ತಿ ಇದೆ. ಸೊ ಈ ರಾಜ್ಯಗಳಲ್ಲಿ ಯಾರು ಸಮರ್ಪಕವಾಗಿ ಈ ಒಂದು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿಲ್ಲ ಅಂಥ ರಾಜ್ಯಗಳಿಗೆ ಒಂದು ಪುರಸ್ಕಾರ ನೀಡದಲೇ ಇರೋದಕ್ಕೆ, ರಿವಾರ್ಡನ್ನು ನೀಡದಲೇ ಇರುವಂಥ ಒಂದು ನಿರ್ಧಾರಕ್ಕೆ ಈ ಒಂದು ನೀತಿ ಬರುತ್ತೆ. ಸೊ ಇಲ್ಲಿ ನಾವು ಇವ್ಯಾಲ್ಯೂಯೇಷನ್, ವಿಮರ್ಶೆ ಅಂತ ಬಂದಾಗ, ದ ಪಾಲಿಸಿ ಏಮ್ಸ್ ಎಟ್ ಸ್ಟೆಬಿಲೈಸಿಂಗ್ ಪಾಪ್ಯುಲೇಷನ್ ಎಟ್ ಎ ರೀಸನಬಲ್ ಸೈಜ್. ಇಟ್ ಸೆಟ್ಸ್ ದ ಟೈಮ್ ಫ್ರೇಮ್ ಫಾರ್ ಇಟ್ಸ್ ಅಚೀವ್ಮೆಂಟ್ ಬೈ ದ ಇಯರ್ 2045. ಸೊ ಇಲ್ಲಿ ಈ ಒಂದು 2000ದ ಜನಸಂಖ್ಯಾ ನೀತಿಯನ್ನು ನೋಡಿದಾಗ ಇದರ ಗುರಿಗಳು ಬಹಳ ಒಂದು ಉದ್ದೇಶ ಅಥವಾ ಗುರಿಗಳೇನಾಗಿದೆ ಅದು ಬಹಳ ಸಮರ್ಪಕವಾಗಿದೆ, ಸತ್ಯನಿಷ್ಠವಾಗಿದೆ ಅಂತ ಹೇಳ್ಬೋದು. ಆದರೆ ಅದರ ಒಂದು ಅನುಷ್ಠಾನಕ್ಕೆ ಅನ್ನುವಂಥದ್ದು ಬಂದಾಗ, ಅನುಷ್ಠಾನದ ಪಾರ್ಟ್, ಇಂಪ್ಲಿಮೆಂಟೇಷನ್ ಪಾರ್ಟ್ ಇಫ್ ವಿ ಸಿ, ಅನುಷ್ಠಾನಕ್ಕೆ ಬಂದಾಗ with severe efforts, huge financial expenditure, foreign aid also, still we are unable to achieve the set targets of policy and family planning programs effectively ಅನ್ನುವಂಥದ್ದನ್ನು ಹೇಳ್ಬೋದು. ಅಂದರೆ ಇಷ್ಟೆಲ್ಲ ದೊಡ್ಡ ಪ್ರಯತ್ನಗಳು ನಡೀತಾ ಇದೆ, ಸಾಕಷ್ಟು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರಗಳಾಗಿರಲಿ ರಾಜ್ಯ ಸರ್ಕಾರಗಳು ಹಮ್ಮಿಕೊಂಡಿದ್ದಾರೆ, ಜನಗಳಿಗೆ ತಲುಪಿಸುವಂತಹ ಎಲ್ಲ ಒಂದು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ, ಸಾಕಷ್ಟು ಹಣಕಾಸನ್ನು ಖರ್ಚು ಮಾಡಿದ್ದಾರೆ, ಹ್ಯೂಜ್ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್, ಬಹಳಷ್ಟು ಹಣಕಾಸಿನ ನೆರವು ಬಂದಿದೆ, ಫಾರಿನ್ ಏಡ್, ವಿದೇಶಿ ನೆರವು ಕೂಡ ಇದಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ, ಇಷ್ಟೆಲ್ಲ ದೊಡ್ಡ ಪ್ರಯತ್ನಗಳ ನಡುವೆನೂ ಕೂಡ ನಮ್ಮ ಒಂದು ಏನು ಈ ಜನಸಂಖ್ಯಾ ನೀತಿಯನ್ನು ಅನುಷ್ಠಾನಗೊಳಿಸಿದ ನಂತರ ನಾವು ಇಟ್ಕೊಂಡಂಥ ಉದ್ದೇಶಗಳೇನಿದೆ, ಗುರಿ ಏನಿದೆ, ಅದನ್ನು ನಾವು ಇವತ್ತಿಗೂ ಕೂಡ ಅದನ್ನು ತಲುಪೋದಕ್ಕೆ ಸಾಧ್ಯವಾಗಿಲ್ಲ. ಸ್ಟಿಲ್ ಇವತ್ತಿಗೂ ಕೂಡ ಭಾರತ, ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್ ನೆಕ್ಸ್ಟ್ ಟು ಚೈನಾ. ಚೈನಾವನ್ನು ಬಿಟ್ಟರೆ ಭಾರತ ಎರಡನೆಯ ಅತಿ ದೊಡ್ಡ ಜನಸಂಖ್ಯಾ ಬಾಹುಳ್ಯ ರಾಷ್ಟ್ರವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಒಂದು ಪ್ರೊಜೆಕ್ಷನ್ ಪ್ರಕಾರ, ಒಂದು ಅಂದಾಜಿನ ಪ್ರಕಾರ 2030ರ ಹೊತ್ತಿಗೆ ಭಾರತ ಈವನ್ ಇಟ್ ಕ್ಯಾನ್ ಬೀಟ್ ಚೈನಾ ಆ್ಯಂಡ್ ಕ್ಯಾನ್ ಬಿಕಮ್ ದ ಫಸ್ಟ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ಹೋಲ್ ವರ್ಲ್ಡ್. ಭಾರತ ಚೈನಾನ ಕೂಡ ಹಿಂದಿಕ್ಕಿ ಮೊದಲನೇ ಸ್ಥಾನಕ್ಕೆ ಹೋಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲ ಅಭಿವೃದ್ಧಿ ಫಲಗಳಿರ್ಬೋದು ಅಥವಾ ನಮ್ಮೆಲ್ಲ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ಸಾಕಷ್ಟು ಸಮರ್ಪಕವಾಗಿ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾರೆ. ಆದರೆ ಅದು ಅನುಷ್ಠಾನಕ್ಕೆ ಬಂದಾಗ ಅಂತಿಮವಾಗಿ ಅದರ ಒಂದು ಗುರಿಗಳನ್ನು ಅಥವಾ ಸಾಧಿಸಿದಂತಹ ಸಾಧನೆಯನ್ನು ನಾವು ನೋಡಿದ್ರೆ ಅಲ್ಲಿ ಗುರಿಗಳಿಗೂ ಆದಂತಹ ಸಾಧನೆಗೂ ಸಾಕಷ್ಟು ಗ್ಯಾಪ್ ಇರುತ್ತೆ. ಈ ಒಂದು ಗ್ಯಾಪ್ ಬರೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಆದರೆ ಅದರಲ್ಲಿ ತುಂಬ ಮುಖ್ಯವಾದಂಥ ಕಾರಣ ಅತಿಯಾದಂಥ ಜನಸಂಖ್ಯೆಯ ಬೆಳವಣಿಗೆ. ಏನೆಲ್ಲ ಮಾಡಿದ್ರೂ ಕೂಡ ಅದರ ಅಭಿವೃದ್ಧಿಯ ಫಲ ಜನಗಳಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಕೂಡ ಒಂದು ಮುಖ್ಯವಾದಂತಹ ಕಾರಣ. ಹಾಗಾಗಿ ಭಾರತ ವೇಗವಾಗಿ ಅಭಿವೃದ್ಧಿಯನ್ನು, ಆರ್ಥಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು, ಅಭಿವೃದ್ಧಿಶೀಲ ರಾಷ್ಟ್ರ ಹೋಗಿ ಅಭಿವೃದ್ಧಿ ಹೊಂದಿದಂತಹ ಮುಂದುವರೆದಂತಹ ದೇಶ ಆಗಬೇಕು ಅನ್ನುವಂಥದ್ದಿದ್ರೆ ಇಲ್ಲಿ ಜನಸಂಖ್ಯೆಯನ್ನು ನಾವು ಅತಿಯಾದಂಥ ಬೆಳವಣಿಗೆಯನ್ನು ನಿಯಂತ್ರಿಸಲೇಬೇಕು. ಇದಕ್ಕೆ ಅಟ್ಲೀಸ್ಟ್ ಇನ್ ಫ್ಯೂಚರ್, ಭವಿಷ್ಯದಲ್ಲಿ ಆದರೂ ಸರ್ಕಾರ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅದರ ಒಂದು ಸಾಫ್ಟ್
ಪಾಲಿಸಿಗಳೇನಿದೆ, ಮೃದು ಧೋರಣೆಗಳೇನಿದೆ ಅದನ್ನು ಬಿಟ್ಟು ಬಹಳ ಕಟ್ಟುನಿಟ್ಟಾಗಿ ಈ ಒಂದು ನೀತಿ ಅಥವಾ ಜನಸಂಖ್ಯಾ ನಿಯಂತ್ರಣ ಒಂದು ಕಾರ್ಯಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸೋದು ಬಹಳ ಮುಖ್ಯ ಆಗತ್ತೆ. ಥ್ಯಾಂಕ್ ಯು.